ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘದ 2025-30ನೇ ಸಾಲಿನ ಚುನಾವಣೆ ನಡೆಯುತ್ತಿದ್ದು, ಚುನಾವಣಾ ಪೂರ್ವಭಾವಿ ಸಭೆ ಮತ್ತು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಹೊಸದಾಗಿ ಹುಟ್ಟುಕೊಂಡಿರುವ ಸಾಮಾನ್ಯ ನೌಕರರ ತಂಡ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೌಕರರ ಬಳಕೆದಾರರ ಸಂಘ 2025-30 ಸಾಲಿನಲ್ಲಿರುವ ಚುನಾವಣೆಯಲ್ಲಿ ನಾವು ನಮ್ಮ ತಂಡವನ್ನು ಹಾಕಿ ಈ ತಂಡವನ್ನು ಬರೀ ಕೇವಲ ಸಾಮಾನ್ಯ ನೌಕರರಿಂದ, ಯಾವುದೇ ನಾಯಕರುಗಳನ್ನು ದೂರ ಇಟ್ಟು ಅವ್ರನ್ನ ಹೊರತುಪಡಿಸಿ ಸಾಮಾನ್ಯ ನೌಕರರಿಂದ ಒಂದು ತಂಡವನ್ನು ಕಟ್ಟಿ ಈ ಬಾರಿ ಬಳಕೆದಾರರ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೀವಿ. ಈ ಸಾಮಾನ್ಯ ನೌಕರ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಹಾಗೆ ನೀವೆಲ್ಲರೂ ಸಹ ಮತ ಹಾಕೋದ್ರ ಜೊತೆಗೆ ನಿಮ್ಮ ಸ್ನೇಹಿತರ ಥರ ಒಬ್ಬೊಬ್ಬರು ಒಂದು 20 ಸ್ನೇಹಿತರನ್ನು ಕರ್ಕೊಂಡ್ಬಂದು ಮತ ಹಾಕಿಸುವಂಥ ಕೆಲಸ ಮಾಡಿದ್ದೆ ಆದರೆ ಈ ಸಾಮಾನ್ಯ ನೌಕರ ತಂಡ ಗೆಲುವು ಸಾಧಿಸಲು ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ನೌಕರ ಪರಿಸ್ಥಿತಿ ಹೇಗಿದೆಯಪ್ಪ ಅಂತ ಅಂದರೆ, ಒಂದು ಬೀದಿ ಬದಿಯಲ್ಲಿರುವ ಅಂಗಡಿಯಲ್ಲಿ, ಹೋಟೆಲ್ನಲ್ಲಿ ಒಂದು 2 ಇಡ್ಲಿ ತಿಂದು ಒಂದು ಅರ್ಧ ಚಿತ್ರಾನ್ನ ಹಾಕ್ಸ್ಕೊಳ್ತೀವಿ ಅನ್ನೋದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಆದರೆ ಈ ಸೊಸೈಟಿಯಲ್ಲಿ ಕೆಲಸ ಮಾಡುವ ನಿರ್ದೇಶಕರು ನಾವೇ ಆಯ್ಕೆ ಮಾಡಿ ಕಳಿಸಂಥವ್ರು. ಅವರು ರಾಜರ ಮನೆತನದಿಂದ ಬಂದಂಥವ್ರಲ್ಲ, ಅವರೆಲ್ಲರೂ ಸಹ ನಮ್ಮ ಮತದ ಭಿಕ್ಷೆಯಿಂದ ಅವರು ಅಧಿಕಾರಕ್ಕೆ ಬಂದಂಥವ್ರು. ಇವರು ಈ ಥರ ಒಬ್ಬೊಬ್ಬರ ಹತ್ರ 4 ಲಕ್ಷ, 4,000, 3,000 ಹೆಚ್ಚಿಗೆ ತೊಗೊಂಡ್ರೆ ಅದು ನೌಕರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವರು ನಮ್ಮ ಅಣ್ಣ ತಮ್ಮದಿರೋ ಅಂತೇಳಿ ನಾವು ಮತ ಕಳಿಸಿರ್ತೀವಿ. ಅದೇ ರೀತಿ ಅನ್ಯಾಯವನ್ನು ನಾವು ಹೋಗ್ಲಾಡಿಸ್ಬೇಕು ಅಂತೇಳಿ ನಾವು ಇದೊಂದು ತಂಡ ರಚನೆ ಮಾಡ್ತಿದ್ದೇವೆ. ಈ ತಂಡಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಈ ಗೂಂಡಾಗಿರಿಯನ್ನು ತೊಲಗಿಸ್ಬೇಕು ಅಂದರೆ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೋಬೇಕು, ನಮ್ಮ ತಂಡಕ್ಕೆ ಬೆಂಬಲಿಸಬೇಕು. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಸಾಮಾನ್ಯ ನೌಕರರ ತಂಡ ಹೆಸರಿಗೆ ತಕ್ಕಂತೆ ಎಲ್ಲರೂ ಸಾಮಾನ್ಯ ನೌಕರರೇ ಈ ಸಭೆಯಲ್ಲಿ ಭಾಗವಹಿಸಿದ್ರು. ವಿಶೇಷತೆ ಏನಂದ್ರೆ, ಸಾಮಾನ್ಯ ನೌಕರರೇ ಆಗಿದ್ರು ಕೂಡ ಪ್ರಣಾಳಿಕೆಯ 18 ಅಂಶದಲ್ಲೂ ಪಾರದರ್ಶಕತೆ ಎದ್ದು ಕಾಣುತ್ತಿದೆ. ಭ್ರಷ್ಟಾಚಾರ ಮುಕ್ತ ತಂಡ ಇದಾಗಿ ಗಮನ ಸೆಳೆದಿದೆ. ಮಧ್ಯವರ್ತಿಗಳ ಹಾವಳಿ ಇರ್ಬೋದು, ಏನು ಕಮಿಷನ್ಗೊಳಿಸಿಕೊಡ್ತಾರೆ ಅದರಿಂದ ಸದಸ್ಯರ ಮತಭಿಕ್ಷೆಯಿಂದ ನಿರ್ದೇಶಕರಾಗಿ ಸದಸ್ಯರು ಖರೀದಿ ಮಾಡುವ ಎಲ್ಲ ವಸ್ತುಗಳ ಮೇಲೆ 10-30% ಹಿಂಭಾಗದಿಂದ ಕಮಿಷನ್ ಪಡೆಯುವ ಪದ್ಧತಿಯನ್ನು ತೊಲಗಿಸುವುದು, ಭ್ರಷ್ಟಾಚಾರ ಮುಕ್ತ ಚಿನ್ನಾಭರಣ ಸಾಲ ಮತ್ತು ಬಡ್ಡಿ ದರ ಕಡಿಮೆ ಮಾಡುವುದು, ಸಾರ್ವಜನಿಕರಿಗೆ ಒಂದು ಬೆಲೆ, ನೌಕರರಿಗೆ ಒಂದು ಬೆಲೆ ಇರುವ ಚಿನ್ನಾಭರಣ ಸಾಲ ಯೋಜನೆಯ ಬದಲು ಸದಸ್ಯರಿಗೆ ಅನುಕೂಲವಾಗುವಂತೆ ಅವರಿಷ್ಟದ ಚಿನ್ನಾಭರಣ ಅಂಗಡಿ ಖರೀದಿ ಮಾಡಿದರೆ RTGS ಮೂಲಕ ಪಾವತಿ ಮಾಡುವುದು, ಚಿನ್ನಾಭರಣ ಸಾಲದ ಬಡ್ಡಿ ದರ ಕಡಿಮೆ ಮಾಡುವುದು ಇದರ ಮೂಲ ಉದ್ದೇಶ. ಈ ಒಂದು ಭ್ರಷ್ಟಾಚಾರದ ಚಿನ್ನಾಭರಣನ ಪ್ರಥಮ ಬಾರಿಗೆ ಕಂಡುಹಿಡಿದು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಾಮಾನ್ಯ ನೌಕರ ತಂಡದ ಪರವಾಗಿ. ಗೃಹ ಉಪಯೋಗಿ ವಸ್ತುಗಳ ಮೇಲೆ ಗೃಹ ಉಪಯೋಗಿ ವಸ್ತುಗಳಾದ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಇತರೆ ವಸ್ತುಗಳನ್ನು ಖರೀದಿಸಲು ನಿಮ್ಮ ಮನೆ ಹತ್ತಿರ ಇರುವ ನಿಮಗೆ ಇಷ್ಟವಾದ ಅಂಗಡಿಗಳಲ್ಲಿ ಖರೀದಿಸುವಂತೆ ಯೋಜನೆ ಜಾರಿಗೊಳಿಸಲಾಗುತ್ತದೆ. ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಷ್ಟದ ಅಂಗಡಿಗಳಲ್ಲಿ ಲ್ಯಾಪ್ಟಾಪ್ ಖರೀದಿಸಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆ, ದಿನಸಿ ವಸ್ತುಗಳನ್ನು ಕಡಿಮೆ ದರದಲ್ಲಿ ಆ್ಯಪ್ ಮೂಲಕ ಆರ್ಡರ್ ಮಾಡಿದರೆ ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆ ಜಾರಿಗೊಳಿಸಲಾಗುತ್ತದೆ. ಅತ್ಯುತ್ತಮ ಗುಣಮಟ್ಟದ ಬಟ್ಟೆಗಳನ್ನು, ಸಮವಸ್ತ್ರಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರಾಟ ಮಾಡುವುದು ಇವರ ಯೋಜನೆ. ಸಂಘದ ಎಲ್ಲ ದಾಖಲೆಗಳನ್ನು ಗಣಕೀಕರಣ ಮಾಡುವುದು, ಸದಸ್ಯರು ಇಚ್ಛಿಸಿದರೆ RD ಹಾಗೂ ಸಾಲವನ್ನು ECS ಮುಖಾಂತರ ಸದಸ್ಯರು ವೇತನ ಪಡೆಯುವ ಬ್ಯಾಂಕ್ನಿಂದ ಕಡಿತ ಮಾಡಿ ಸಂಘಕ್ಕೆ ಪಡೆದು ಸದಸ್ಯರಿಗೆ ಹೆಚ್ಚಿನ ಸಾಲ ನೀಡುವುದು, ಸದಸ್ಯರಿಗೆ ಎಲ್ಲ ಕಂಪನಿಯ ಮೊಬೈಲ್ಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರಾಟ ಮಾಡುವುದು, ಪ್ರತಿ ವರ್ಷ ನಡೆಯುವ ಸರ್ವ ಸದಸ್ಯರ ಸಭೆಯನ್ನು ಸರಳವಾಗಿ ನಡೆಸಲಾಗುವುದು. ಈಗಾಗಲೇ ನೀವು ನೋಡಿದಿರ, ದೊಡ್ಡ ದೊಡ್ಡ ಛತ್ರಗಳಲ್ಲಿರ್ಬೋದು ಮತ್ತೆ ಕಲಾಮಂದಿರಗಳಲ್ಲಿ ಎಷ್ಟು ವೆಚ್ಚ ಮಾಡ್ತಾರೆ ಅದನ್ನೆಲ್ಲ ಕಡಿತಗೊಳಿಸ್ತೀವಿ ಅಂತ ಒಂದು ಈ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘದಲ್ಲಿ ಪರ್ಸೆಂಟೇಜ್ ವ್ಯವಹಾರ ಜೋರಾಗಿ ನಡೀತಿದೆ. ಭ್ರಷ್ಟಾಚಾರ ತಾಂಡವ ಆಡ್ತಿದೆ. ಇದರ ವಿರುದ್ಧ ಸಾಮಾನ್ಯ ನೌಕರರ ತಂಡ ಸಿಡಿದು ನಿಂತಿದ್ದಾರೆ. ಭ್ರಷ್ಟಾಚಾರ ಮುಕ್ತವನ್ನಾಗಿಸಲು ಹೋರಾಟಕ್ಕೆ ಇಳಿದಿದ್ದಾರೆ. ಭ್ರಷ್ಟಾಚಾರ ಮುಕ್ತ ತಂಡ ಅಂದ್ರೆ ಇದೊಂದೇ, ಪರ್ಸೆಂಟೇಜ್ ತಂಡ ಇದಲ್ಲ. ಇದು ಎಲ್ಲಾ ಜನಸಾಮಾನ್ಯರೇ ತಂಡದಲ್ಲಿ ಇದ್ದಾರೆ. ಇಂತಹ ಒಂದು ತಂಡವನ್ನು ಬೆಂಬಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಸಾಮಾನ್ಯ ನೌಕರರಿಗೆ ಅನುಕೂಲ ಹೆಚ್ಚು ಎಂದು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಾಜು ಅಂತ, ಕುಶಲಕರ್ಮಿ, ಕೇಂದ್ರೀಯ ಕಾರ್ಯಾಗಾರ 3ರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಇವತ್ತೇನು ನಾವು ನೌಕರರ ಬಳಕೆದಾರರ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೀವಿ, ನಮ್ಮ ಸಾರಿಗೆ ನೌಕರರ ತಂಡದಿಂದ ಸ್ಪರ್ಧೆ ಮಾಡ್ತಾಯಿದ್ದೀವಿ. ಯಾವುದೇ ಯೂನಿಯನ್ನಿಂದ ನಾವು ಸ್ಪರ್ಧೆ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಾವು ಸಾಮಾನ್ಯ ನೌಕರರು. ಸಾಮಾನ್ಯ ನೌಕರರಿಗಿರೋ ಕಷ್ಟ ಸಾಮಾನ್ಯ ನೌಕರರಿಗಷ್ಟೇ ಗೊತ್ತಾಗೋದು. ಆದ್ದರಿಂದ ನೀವು ಸಾಮಾನ್ಯ ನೌಕರರಿಗೆ ಸಲಹೆ ಸೂಚನೆ ಕೊಡೋದಿದ್ರೂ ಕೊಡಿ. ಜೊತೆಗೆ ಸಾಮಾನ್ಯ ನೌಕರರಿಗೆ ಏನೆಲ್ಲ ಕಷ್ಟಗಳಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ. ನೀವೆಲ್ಲ ನಮ್ಮ ಜೊತೆ ಇದ್ದರೆ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಬೋದು. ಜೊತೆಗೆ ನಮ್ಮ ಸಾಮಾನ್ಯ ನೌಕರರ ತಂಡದ ವತಿಯಿಂದ ಸಾಮಾನ್ಯ ನೌಕರರಿಗೋಸ್ಕರ ಮಾಡಿರೋ ತಂಡ. ಇದರಲ್ಲಿ ನೀವು ಯಾರಾದರೂ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ರೆ ಸಾಮಾನ್ಯ ನೌಕರರು ಇದರಲ್ಲಿ ಬಂದು ನಮ್ಮ ಪ್ರಣಾಳಿಕೆಯನ್ನು ನೋಡಿ 18 ಪಾಯಿಂಟ್ಸ್ಗಳಿದೆ. ಈ 18 ಪಾಯಿಂಟ್ಸ್ಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡೋದಿದ್ದರೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ. ಎಲ್ಲರೂ ನಮ್ಮ ಜೊತೆಯಲ್ಲಿರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯತೀಶ್ SM ಅಂತ ಕೇಂದ್ರೀಯ ಕಾರ್ಯದಲ್ಲಿ ಕುಶಲಕರ್ಮಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 10 ವರ್ಷದಿಂದ ಕಾರ್ಯಾಗಾರದಲ್ಲಿ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಸಾಮಾನ್ಯ ತಂಡರಾಗಿ ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದೇನೆ. ಸಾಮಾನ್ಯ ನೌಕರರ ತಂಡದಿಂದ ಸಾಮಾನ್ಯ ನೌಕರಿಗೋಸ್ಕರ ತಲುಪೋಸ್ಕರ ಸಾಮಾನ್ಯ ಕಾರ್ಯಕ್ರಮಗಳನ್ನು ಉಚಿತವಾಗಿ ಸಮವಸ್ತ್ರಹಾಗೂ ಕೆಲವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಿದ್ವಿ. ನೀವೆಲ್ಲರೂ ನಮಗೆ ತಂಡಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ಇವಾಗ ಏನು BMTC ಬಳಕೆದಾರರ ಸಂಘದ ಎಲೆಕ್ಷನ್ ನಡೀತಾ ಇದೆ. ಇದರಲ್ಲಿ ಸಾಮಾನ್ಯ ನೌಕರರು ಈ ಬಾರಿ ಭಾಗಿಯಾಗ್ತಾ ಇರೋದು ತುಂಬ ಒಳ್ಳೆಯ ವಿಷಯ. ಇದುವರೆಗೂ ಎಲ್ಲರೂ ಹಳೆ ಕ್ಯಾಂಡಿಡೇಟ್ಸ್ಗಳು ಇರ್ತಾಯಿದ್ರು. ಅವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ಅವ್ರ ಪರವಾಗಿ ಎಲ್ಲ ನಡೀತಾ ಇತ್ತು. ಇವಾಗ ತುಂಬ ಕೆಳವರ್ಗದ ಮತ್ತು ಸಾಮಾನ್ಯ ನೌಕರರ ತಂಡದಲ್ಲಿ ನಿಂತಿದ್ದಾರೆ. ಇದು ಎಲ್ಲರಿಗೂ ತುಂಬ ಖುಷಿ ತರುವಂಥ ವಿಷಯ. ಮತ್ತು ಭ್ರಷ್ಟಾಚಾರ ಮುಕ್ತವಾಗಿ ಆಡಳಿತ ನಡೆಸ್ತಾರೆ. ಹಾಗಾಗಿ ಸಾಮಾನ್ಯ ನೌಕರರ ತಂಡಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 4 ಡಿವಿಷನ್ಸ್ ಇದೆ. ಭ್ರಷ್ಟಾಚಾರ ಮುಕ್ತಕ್ಕಾಗಿ ಎಲ್ಲರೂ ಸಾಮಾನ್ಯ ನೌಕರರ ತಂಡಕ್ಕೆ ಮತ ನೀಡಿ ಗೆಲ್ಲಿಸಬೇಕು. ಸಾಮಾನ್ಯ ನೌಕರರ ಕಷ್ಟ ಸಾಮಾನ್ಯ ನೌಕರರಿಗಷ್ಟೇ ಗೊತ್ತಿರುತ್ತೆ. ಸಾಮಾನ್ಯರಿಂದ ಸಾಮಾನ್ಯರಿಗಾಗಿ ಸಾಮಾನ್ಯರಿಗೋಸ್ಕರ ಮಾಡಿರುವಂತಹ ತಂಡ ಇದಾಗಿದೆ. ಯಾರಾದರೂ ಸ್ಪರ್ಧೆ ಮಾಡುವವರಿದ್ರೆ ನಮ್ಮ 18 ಪ್ರಣಾಳಿಕೆಯ ಅಂಶಗಳನ್ನು ಒಪ್ಪಿ ಬರುವುದಾದ್ರೆ ನಮ್ಮ ಸಾಮಾನ್ಯ ನೌಕರರ ತಂಡವನ್ನು ಸೇರಿಕೊಳ್ಳಿ. ಬನ್ನಿ, ಎಲ್ಲರೂ ಸೇರಿ ಒಟ್ಟಿಗೆ ಶ್ರಮಿಸೋಣ. ಭ್ರಷ್ಟಾಚಾರ ಮುಕ್ತಕ್ಕಾಗಿ ಸಾಮಾನ್ಯ ನೌಕರರ ತಂಡವನ್ನು ಬೆಂಬಲಿಸಿ ಗೆಲ್ಲಿಸೋಣ ಎಂದು ಕರೆ ನೀಡಿದ್ದಾರೆ. ಈ ಸಾಮಾನ್ಯ ನೌಕರರ ತಂಡ ಏನು ಪ್ರಣಾಳಿಕೆ ಅಂತ 2025ರಿಂದ 2030 BMTC ಬಳಕೆದಾರರ ನೌಕರರ ಸಂಘಕ್ಕೆ ನಿಂತಿದ್ದಾರೆ. ಅವರೆಲ್ಲ ಉತ್ತಮವಾದ ಪ್ರಣಾಳಿಕೆಯನ್ನು ನೀಡಿದ್ದಾರೆ. ನೌಕರರ ಅನುಕೂಲಕ್ಕಾಗಿ ಬೆಂಗಳೂರಿನ 4 ಕಡೆಗಳಲ್ಲಿ ಸೂಪರ್ ಮಾರ್ಕೆಟ್ ತೆರೆಯಲಾಗುವುದು ಅಂತ ಹೇಳಿದ್ದಾರೆ. ತುಂಬ ಉತ್ತಮವಾದ ಯೋಚನೆ. ಜನವರಿ ಸಂಸ್ಥೆಯ ನೌಕರರು ಬ್ಲಡ್ ಬ್ಯಾಂಕ್ ತೆರೆಯುವುದು ತುಂಬ ಒಳ್ಳೆಯ ಪ್ರಣಾಳಿಕೆ. ಸಾರಿಗೆ ಸಂಸ್ಥೆ ನೌಕರರು ಚಾಲಕರು, ನಿರ್ವಾಹಕರು ಮತ್ತು ಮೆಕ್ಯಾನಿಕ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅನಾಹುತಗಳು ಆಗ್ತಾ ಇರ್ತವೆ. ಯಾರು ಸಹ ಹೊರಗಡೆಯಿಂದ ಬ್ಲಡ್ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ನಮಗೆ ಬ್ಲಡ್ ಕೊಡೋರಿಂದ ನಾವು ಸಹ ಆರೋಗ್ಯವಾಗಿರ್ಬೋದು, ನಮ್ಮ ಎಂಪ್ಲಾಯ್ಗೂ ತುಂಬ ಅನುಕೂಲ ಆಗುತ್ತೆ. ಈ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ತುಂಬ ಧನ್ಯವಾದ ಸಲ್ಲಿಸ್ತೇವೆ. ಈಗ ಅವರು ಈ ತಂಡದಲ್ಲಿ ಏನು ಅಂದರೆ ಇಲ್ಲಿ ಯಾವುದೇ ಅಹಂಕಾರಿಗಳು ಮತ್ತು ಯಾರದೇ ಭ್ರಷ್ಟಾಚಾರಿಗಳಿಗೆ ಮುಕ್ತವಾಗಿದೆ. ಅದು ಆಯ್ಕೆ ಮಾಡಿದ್ದಾರೆ. ಎಲ್ಲ ಸರಳವಾಗಿರೋ ಅಂಥವ್ರು ಎಲ್ಲ ನೀವು ಬೆಂಬಲಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಈ ಮೂಲಕ ನಾನು ಕೇಳಿಕೊಳ್ಳೋದೇನೆಂದರೆ ನಮ್ಮ ಸಾಮಾನ್ಯ ತಂಡಕ್ಕೆ ತಾವು ಬಹುಮತ ನೀಡಿ ಗೆಲ್ಲಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸಾಮಾನ್ಯ ನೌಕರರಿಂದ ಸೃಷ್ಟಿಯಾಗಿರುವ ಸಾಮಾನ್ಯ ನೌಕರರ ತಂಡಕ್ಕೆ ಮತ ಹಾಕಿ ಸಾಮಾನ್ಯ ನೌಕರರ ತಂಡಕ್ಕೆ ಮತ ಹಾಕಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.